ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನವು ಮೈಲಿಗೆ ಆದಡೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು. ಇದು ಚನ್ನಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿ 191ನೇ ಅಥವಾ 192 ಶಿವಾನುಭವ ನಡೆಯುತ್ತೆ. ಅಲ್ಲಮಪ್ರಭು ದೇವರ ಸ್ಮರಣೆ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು. ಜೊತೆಗೆ ಬೆಳಗ್ಗೆ ಪ್ರಾರ್ಥನೆ ಆದಮೇಲೆ, ಅಂದರೆ ನಾಳೆ ಶಿವಾನುಭವ ಚಿಂತನೆ ಇರಲ್ಲ, ಬೆಳಗ್ಗೆ ಪ್ರಾರ್ಥನೆ ಆದ ತಕ್ಷಣ ಮನಗುಂಡಿಗೆ ಪಾದಯಾತ್ರೆಗೆ ಹೋಗ್ತೀವಿ. ಪಥಸಂಚಲನ ಅಂತ ಕರಿಬೋದು. ಪ್ರಭಾತ್ ಬೇರಿ ಅಂತ ಕರಿತಿದ್ರು ಹಿಂದೆ. ಸ್ವಾತಂತ್ರ್ಯ ಹೋರಾಟ ಕಾಲಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಬೆಳಗ್ಗೆ ಹೊತ್ತು ಊರಿನ ಜನರನ್ನ ಎಚ್ಚರಿಸೋಕ್ಕೋಸ್ಕರ, ದೇಶಭಕ್ತಿಯನ್ನು ಉಂಟು ಮಾಡೋಕ್ಕೋಸ್ಕರ ಮಕ್ಕಳು, ಶಾಲೆ ಮಕ್ಕಳು, ಯುವಕರು, ಯುವತಿಯರು ಎಲ್ಲ ಮೆರವಣಿಗೆ ತೆಗಿತಾ ಇದ್ರು, ಪ್ರಭಾತ್ ಬೇರಿ ಅಂತ ಹೇಳ್ಬಿಟ್ಟು. ನಾನು ಚಿಕ್ಕವನಿದ್ದಾಗ ನೆನಪಿದೆ. ಇವಾಗ ಅದನ್ನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮತ್ತು ಗಣರಾಜ್ಯೋತ್ಸವದ ದಿವಸ ಮೆರವಣಿಗೆ ಬರ್ತಿದ್ರು. ಜಯಘೋಷ ಮಾಡ್ಕೊತ ಮಕ್ಕಳೆಲ್ಲ ಮೆರವಣಿಗೆ ಬರ್ತಾ ಇದ್ರು. ನಾನು ಗಮನಿಸಿದ್ದೀನಿ. ಮೈಸೂರಿಗೆ ಸೇರ್ಕೊಂಡ್ಮೇಲೆ ಅಲ್ಲೇನು ಆ ಥರ ಮೆರವಣಿಗೆ ಏನು ಇರಲಿಲ್ಲ. ಅಲ್ಲಿ ಆಚರಣೆ ಮಾಡ್ತಿದ್ರು ಅಷ್ಟೇ. ಈಗೆಲ್ಲ ಮೆರವಣಿಗೆ ನಿಂತು ಹೋಗಿದೆ. ಪಥಸಂಚಲನ ಅಲ್ಲಿ ದೆಹಲಿನಲ್ಲಿ ಮಾಡ್ತಾರೆ, ಇಂಡಿಯಾ ಗೇಟ್ ಹತ್ರ. ಆದ್ರೆ ಬಾಕಿ ಅಂತ ಎಲ್ಲೂ ಮಾಡಲ್ಲ. ಹಂಗೆ ಆಚರಣೆ ಮಾಡಿಬಿಡ್ತಾರೆ ಅಷ್ಟೇ. ಧ್ವಜಾರೋಹಣ ಮಾಡಿ ದೇಶಭಕ್ತಿ ಗೀತೆಗಳನ್ನು ಹಾಡಿ ಮಾಡ್ತಾರೆ. ಅದೇ ಥರ ನಮ್ಮಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ, ಅಂದರೆ ಶಿವಾನುಭವ ಕಾರ್ಯಕ್ರಮದ ಬೆಳಗಿನ ವೇಳೆ 6 ಗಂಟೆಯಿಂದ ಅಥವಾ 6:15ರಿಂದ ಸುಮಾರು 7:45 1:15 ಗಂಟೆ ಪಥಸಂಚಲನ ಆಗತ್ತೆ. ಆಮೇಲೆ ನಾವು ಬಂದು ಇಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಿಸಿ, ಅಥವಾ ಉಪವಾಸ ಮಾಡ್ತಿದ್ದವರು ಅವ್ರವ್ರಿಗೇನು ನಿಗದಿಪಡಿಸಿರ್ತದೋ ಅದನ್ನು ಸ್ವೀಕಾರ ಮಾಡಿ ತಗೊಂಡು ಮುಂದೆ ಎಲ್ಲರೂ ಕೂಡಿ 10 ಗಂಟೆಗಿಂದ ಶಿವಾನುಭವ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ವಚನ ಇವತ್ತು ಯಾಕೆ ನೆನಪಿಗೂ ಅಂತಂದರೆ, ಉಪವಾಸಕ್ಕೆ ಬಂದಿರೋರು ಕೆಲವರು ಹೊಸಬ್ರು ಇದ್ದೀರ. ಅಂದರೆ ಇಲ್ಲಿ ಆಶ್ರಮಕ್ಕೆ ಮೊದಲನೇ ಸಾರಿ ಬಂದವರು ಇದ್ದಾರೆ, ಕೆಲವರಿಲ್ಲ. ಅವರು ತಿಳ್ಕೋಬೇಕು, ಪ್ರತಿ ದಿವಸ ನಮ್ಮಲ್ಲಿ 2 ಹೊತ್ತು, ಈಗ ನೀವು 10 ದಿವಸದಿಂದ ಕೆಲವರು, 5 ದಿವಸದಿಂದ ಕೆಲವರು ಭಾಗವಹಿಸಿದ್ದೀರ, ಪ್ರತಿನಿತ್ಯ ಚಿಂತನ ಗೋಷ್ಠಿ ಇರ್ತದೆ. ಇದಕ್ಕೆ ಶಿವಾನುಭವ ಗೋಷ್ಠಿ, ಅನುಭವ ಗೋಷ್ಠಿ, ಅನುಭವ ಗೋಷ್ಠಿ ಅಂತ ಕರೀತಿದ್ರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಾರಂಭಿಸಿದಂಥದ್ದು. ಅಂದರೆ ಬಸವಣ್ಣವರು ಹೆಚ್ಚಾಗಿ ಗಮನ ಕೊಟ್ಟಿದ್ದು ಓದು ಬರಹ ಬರಲಾರದಂತಹ, ಜಾತಿಯಿಂದ ಹಿಂದುಳಿದಂತಹ ಮತ್ತು ಶೋಷಣೆಗೊಳಗಾಗಿದ್ದಂತಹ ಸ್ತ್ರೀಯರು, ಇಂಥವ್ರ ಕಡೆ ಹೆಚ್ಚಿನ ಗಮನ ಹರಿಸೋದು. ಅವರಿಗೆ ಪ್ರತಿನಿತ್ಯ ಸಂಸ್ಕಾರ ಕೊಡಬೇಕಾಗಿತ್ತು, ಜೊತೆಗೆ ಓದು ಬರಹ ಕಲಿಸ್ಬೇಕಾಗಿತ್ತು. ಬಹಳ ಜನ ವಿದ್ವಾಂಸರುಗಳು ತಪ್ಪು ಬರೀತಾರೆ. ವಚನಕಾರರು ಅನಕ್ಷರಸ್ಥರಾಗಿದ್ದವರು ಮೊದಲು ಅನಕ್ಷರಾಸ್ತ್ರರಾಗಿದ್ದರು, ಆದರೆ ಅವರೆಲ್ಲರೂ ಮುಂದೆ ಸಾಕ್ಷರರಾದರು. ಎಲ್ಲರೂ ವಿದ್ಯೆ ಕಲ್ತ್ಕೊಂಡ್ರು, ಓದು ಬರಹ ಕಲ್ತ್ಕೊಂಡ್ರು. ಇದು ಯಾರೋ ಹೇಳಿದ್ದು, ಶರಣೆಯರು ಹೇಳಿದ್ದು, ಚನ್ನಬಸವಣ್ಣವ್ರು ಬರೆದಿಟ್ಟಿದ್ದಲ್ಲ, ಅವರೇ ಸ್ವತಃ ಬರೆದಿದ್ದಾರೆ. ಪ್ರತಿಯೊಬ್ಬ ಶರಣೆಯರಿಗೂ, ಯಾರ್ಯಾರು ಸತ್ಯಕ್ಕ, ಮುಕ್ತಾಯಕ್ಕ, ಕಾಳವೆಯರು, 3-4 ಜನ ಕಾಳವೆಯರು ಬರ್ತಾರೆ.
ಅವರೆಲ್ಲರಿಗೂ ಕೂಡ ಓದು ಬರಹ ಬರ್ತಿತ್ತು. ಎಷ್ಟೇ ಹಿಂದುಳಿದ ಜನಾಂಗಕ್ಕೆ ಸೇರಿದವರು ಕೂಡ, ಎಷ್ಟೇ ಹಿಂದುಳಿದ ಜನಾಂಗ ಇದ್ರೂ ಕೂಡ ಅವರಿಗೆ ಓದು ಬರಹ ಕಲಿಸ್ತಿದ್ರು. ಅದಕ್ಕೆ ನಾನು ಹೇಳ್ತಿರ್ತೀನಿ, ವಯಸ್ಕರ ಶಿಕ್ಷಣ ಮತ್ತು ರಾತ್ರಿ ಶಾಲೆ ಪ್ರಾರಂಭ ಮಾಡಿದವರು ಬಸವಣ್ಣವರೇನೆ. ಅವತ್ತೇ ವಯಸ್ಕರ ಶಿಕ್ಷಣ ಶುರುವಾಗಿತ್ತು. ಮಾದಾರ ಚೆನ್ನಯ್ಯನಂತಹ ಹಿರಿಯರಿಗೂ, ಜೇಡರ ದಾಸಿಮಯ್ಯನವರು ಪ್ರಾಯಶಃ ಮೊದಲೇ ಕಲ್ತಿದ್ರು, ಡೊಹರ ಕಕ್ಕಯ್ಯನವರು, ಇವರೆಲ್ಲರಿಗೂ ಕೂಡ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಕಲಿಸಿದ್ರು. ಜೊತೆಗೆ ಒಂದು ಧರ್ಮದ ಸಂಸ್ಕಾರ, ತಾವು ಆವಾಗ ತಾನೇ ಹುಟ್ಟು ಹಾಕ್ತಾ ಇದ್ದಂತಹ ಶೈವ ಧರ್ಮದ ಮೂಲ ಬೇರು ಆದರೆ ಲಿಂಗಾಯತ ಧರ್ಮ ಎಲ್ಲವನ್ನೂ ಒಳಿತನ್ನೆಲ್ಲವನ್ನೂ ಅರಗಿಸಿಕೊಳ್ತು. ಭಾರತೀಯ ಸಂಸ್ಕೃತಿಯಲ್ಲಿದ್ದಂತಹ ವೇದ, ಉಪನಿಷತ್ತು, ಆಗಮ, ಪುರಾಣ ಎಲ್ಲದರಲ್ಲಿ ಏನೇನು ಒಳ್ಳೇದಿತ್ತೋ ತಗೊಳ್ತು, ಬೇಡವಾದದ್ದನ್ನು ಬಿಡ್ತು. ಅದು ಹೊಟ್ಟು ತೌಡು ಅದನ್ನ ನುಚ್ಚು ತೌಡು ಕಾಣಿರಣ್ಣ ಕುಟ್ಟಲೇಕೆ ಕುಸುಕಲೇಕೆ ಅಂತ ಮಹಾದೇವಕ್ಕ ಹೇಳ್ತಾರೆ. ಅದನ್ನೆಲ್ಲ ಬಿಟ್ಟು ಒಳಿತನ್ನೇ ತೆಗೆದುಕೊಂಡು ಒಂದು ಅದ್ಭುತವಾದಂತಹ ಧರ್ಮದ ಮಧುವನ್ನ, ಧರ್ಮದ ಜೇನನ್ನ ಸಂಗ್ರಹ ಮಾಡಿದ್ರು. ಅದಕ್ಕೆ ಸಂಸ್ಕಾರ ಕೊಡಬೇಕಾಗಿತ್ತು ಎಲ್ಲರಿಗೂ. ಅದಕ್ಕೆ ಚನ್ನಬಸವಣ್ಣವರು ಈ ವಚನ ಹೇಳ್ತಾರೆ. ಯಾಕೆ ಅನುಭವಗೋಷ್ಠಿ ಮಾಡಬೇಕು, ಯಾಕೆ ಎಲ್ಲರೂ ಸೇರ್ಕೋಬೇಕು? ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು. ಅವಾಗೆಲ್ಲ ಹೆಚ್ಚಿಗೆ ಕೂದಲು ಬಿಡ್ತಾ ಇದ್ರು. ಈಗಿನ ಥರ ನಿಯಮಿತವಾಗಿ ಕಟಿಂಗ್ ಮಾಡಿಸೋದು, ಕ್ಷೌರ ಮಾಡಿಸೋದು ಅಥವಾ ಕ್ರಾಪ್ ಕಟ್ ಮಾಡಿಸೋದು, ಇವೆಲ್ಲ ಬಾಬ್ ಕಟ್ ಏನೂ ಇರಲಿಲ್ಲ ಅವಾಗ. ಇವೆಲ್ಲ ಬ್ರಿಟಿಷರಿಂದ ಬಂದಂಥವು. ಅವಾಗ ಎರಡು ಗೊತ್ತಿದ್ದು ಜನರಿಗೆ. ಒಂದು ಮಂಡೆ ಬಿಡೋದು, ಅಂದರೆ ಸಂಪೂರ್ಣ ಕೂದಲು ಬಿಡೋದು, ಅದನ್ನು ಜುಟ್ಟು ಕಟ್ಕೊಳ್ಳೋದು. ಇಲ್ಲ ಅಂತಂದರೆ ಸಂಪೂರ್ಣ ಬೋಳಿಸೋದು, ಮುಂಡನ ಬೋಳು ಮಾಡ್ಕೊಳ್ಳೋದು. ಎರಡೇ ಗೊತ್ತಿದ್ದು, ಜಡೆ, ಲೋಚು, ಬೋಳು. ಈ ಥರ ಅಂದರೆ ಜಡೆ ಬಿಡ್ತಿದ್ರು, ಗಂಡು ಮಕ್ಕಳು ಕೂಡ ಬಾಚಿ ಕಟ್ಕೊತ ಇದ್ರು. ಆ ಥರ ಇತ್ತು. ಹಾಗೆ ಆ ಕೂದಲು ಕೊಳೆ ಆದಾಗ ಮಂಡೆ ಮಾಸಿದಡೆ, ಮಾಸೋದು ಅಂದರೆ ಕೊಳೆ ಆಗೋದು, ಬಟ್ಟೆ ಮಾಸೋದು ಅಂತ ಅಂತಿರಲ್ಲ ನೀವು. ಮಂಡೆ ಮಾಸಿದಡೆ ತಲೆ ಕೊಳೆ ಆದರೆ ಮಹಾಮಜ್ಜನವ ಮಾಡುವುದು. ಮಹಾಮಜ್ಜನ ಅಂದರೆ ಕೂದಲಿಗೆಲ್ಲ ಎಣ್ಣೆ ತಿಕ್ಕಿ, ಪ್ರತಿಯೊಂದು ಕೂದಲು ಎಣ್ಣೆ ಉಣ್ಣಂಗೆ ಮಾಡಿ ಚೆನ್ನಾಗಿ ತಿಕ್ಕಿ 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 ಬಿಸಿ ನೀರು ಎರ್ಕೊಳ್ಳೋದು ಮಹಾಮಜ್ಜನ. ಈಗಲೂ ತಾಯಿಂದ ನೀವೆಲ್ಲ ಮಾಡ್ಕೊತಿರ್ತಿರಲ್ಲ, ತಲೆ ತೊಳ್ಕೊಳ್ಳೋದು ಅಂತ ಅಂತಿರ್ತೀರಿ. ಅದಕ್ಕೆ ಸಮಯ ಬಹಳ ಬೇಕಾಗುತ್ತೆ. ಅವತ್ತು ಆರಿಸ್ಕೊಳ್ಬೇಕಾಗತ್ತೆ, ನೀರೆಲ್ಲ ಪೂರ ಹಿಂಡ್ಕೊಳ್ಬೇಕಾಗತ್ತೆ, ಕೆಲಸ ಜಾಸ್ತಿ ಅವತ್ತು ಹೆಣ್ಮಕ್ಳಿಗೆ. ಅಂದರೆ ಮಹಾಮಜ್ಜನ ಅಂದರೆ ಅದೇ ಎಣ್ಣೆ ಸ್ನಾನ. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು. ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು. ಬಟ್ಟೆ ಕೊಳೆ ಆದರೆ ವಸ್ತ್ರ ಮಾಸಿದಡೆ ಮಡಿವಾಳಂಗೆ ಇಕ್ತೀವಿ, ಇಲ್ಲ ನಾವೇ ಮಡಿವಾಳ ಹಾಕ್ತೀವಿ. ಎರಡರಾಗೊಂದು. ಬಟ್ಟೆ ತೊಳೆಯೋರು, ಮಡಿ ಮಾಡ್ತಕ್ಕಂಥವ್ರು. ಅದು ಕೀಳು ಅಂತ ಅಲ್ಲ. ಎಲ್ಲರೂ ಇವತ್ತು ಯಾವುದೇ ಕಾಯಕ್ಕೆ ಕೀಳಲ್ಲ. ಕ್ಷೌರಿಕ ಕಾಯಕ್ಕೆ ಕೀಳಲ್ಲ, ಮಡಿವಾಳ ಕಾಯಕ್ಕೆ ಕೀಳಲ್ಲ, ಜಾಡಮಾಲಿ ಕಾಯಕ್ಕೆ ಕೀಳಲ್ಲ, ಶೌಚಾಲಯಗಳನ್ನು ಸ್ವಚ್ಛಗೊಳಿಸೋದು ಕೀಳಲ್ಲ. ಅವೆಲ್ಲ ಸ್ವಚ್ಛ ಇದ್ರೆ ನಿಮ್ಮ ಮನಸ್ಸು ಶ್ರೇಷ್ಠವಾಗಿರುತ್ತೆ ಅಂತ ಅರ್ಥ ಅದು. ಆದ್ದರಿಂದ ಯಾವ ಕೆಲಸವೂ ಕೀಳಲ್ಲ. ಚೆನ್ನಾಗಿ ಮಾಡದೇ ಇದ್ರೆ ಕೀಳಷ್ಟೆ. ಚೆನ್ನಾಗಿ ಮಾಡಿದ್ರೆ ಎಲ್ಲ ಕೆಲಸವೂ ದೇವರ ಪೂಜೆ ಎಲ್ಲವೂ ಕಾಯಕವೇ. ಆ ಕಾಯಕವನ್ನು ಚೆನ್ನಾಗಿ ಮಾಡಿದ್ರೆ ಕಾಯಕವೇ ಕೈಲಾಸ ಆಗುತ್ತೆ. ಆದ್ದರಿಂದ ಹೇಳ್ತಾರೆ, ಮಂಡೆ ಮಾಸಿದಡೆ ವಸ್ತ್ರ ಮಾಸಿದರೆ ಮಡಿವಾಳಂಗಿಕ್ಕುವುದು, ಮನವು ಮೈಲಿಗೆ ಆದರೆ. ಇದನ್ನ ಬಸವಣ್ಣವ್ರಿಗಿಂತ ಮುಂಚೆ ಸಾಮಾನ್ಯ ಜನರಿಗೆ ಈ ಶಬ್ದದಲ್ಲಿ ಹೇಳ್ಕೊಟ್ಟಿರಲಿಲ್ಲ ಜನ. ಬಸವಣ್ಣವ್ರು ಬರೋ ತನಕ ಮನಸ್ಸು ಕೊಳೆ ಆಗತ್ತಪ್ಪ, ಮನವು ಮೈಲಿಗೆ ಆಗತ್ತೆ. ಇವತ್ತಿನವ್ರಿಗೂ ಅರ್ಥ ಆಗಿಲ್ಲ ಇದು ಇನ್ನು. ಇವತ್ತೇನು IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಯಾರು ಮನಸ್ಸಿನ ಕೊಳೆ ಕಡೆ ಗಮನನೇ ಕೊಡ್ತಾ ಇಲ್ಲ. ಅದಕ್ಕೆ ಭ್ರಷ್ಟಾಚಾರ, ಅತ್ಯಾಚಾರ, ಮೋಸ, ವಂಚನೆ, ಲಂಚಗೊಳಿತನ. ಯಾಕಪ್ಪ ಹಿಂಗೆಲ್ಲ ಆಗುತ್ತೆ ಅಂತಂದರೆ ಅವ್ರ ಮನಸ್ಸು ಕೊಳೆ ಆಗಿರ್ತದೆ. ದೇಹ ಕೊಳೆ ಆಗುತ್ತೆ ಮೊದಲು. ದೇಹ ಕೊಳೆ ಆದಾಗ, ಹೊಟ್ಟೆ ಕೊಳೆ ಆದಾಗ, ಹೊಟ್ಟೆಯಲ್ಲಿ ಕೊಳೆ ತುಂಬಿಕೊಂಡಾಗ ಮನಸ್ಸು ಕೆಟ್ಟೇ ಕೆಡುತ್ತೆ. ಯಾರದೇ ಆಗಿರಲಿ, ಅದು ಯಾರನ್ನು ಬಿಡಲ್ಲ. ಸ್ವಾಮೀಜಿ ಇರಲಿ, ಸಂಸಾರಿ ಇರಲಿ, ಅಧಿಕಾರಿ ಇರಲಿ, ನೌಕರ ಇರಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಯಾರಿದ್ರೂ ಕೂಡ ದೇಹ ಕೊಳೆ ಆಯಿತು, ಹೊಟ್ಟೆ ಕೊಳೆ ಆಯಿತು ಅಂದರೆ ಮನಸ್ಸು ಕೊಳೆ ಆಗ್ತದೆ.
ಮನಸ್ಸು ಕೊಳೆ ಆದರೆ ಆ ಮನಸ್ಸಿನ ಕೊಳೆಯನ್ನೆಲ್ಲ ತಗೊಂಡು ಬಂದು ಸಮಾಜಕ್ಕೆ ಹಾಕ್ತಾನೆ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಮನವ ಕೊಳೆ ಆಗಕ್ಕೆ ಬಿಡಬಾರ್ದು. ಮನವು ಮೈಲಿಗೆ ಆದರೆ ಇದನ್ನ ನಿತ್ಯ ನಿತ್ಯ ತೊಳ್ಕೊಬೇಕು ಅಂತ ಶರಣು. ಈ ಬಟ್ಟೆ ಕೊಳೆ ಅಷ್ಟು ಅಪಾಯಕಾರಿ ಅಲ್ಲ. ಕೂದಲು ಕೊಳೆ ಆದರೆ, ಮೈ ವಾಸನೆ ಬಂದರೆ ಅಷ್ಟು ಅಪಾಯಕಾರಿ ಅಲ್ಲ. ಆದರೆ ಮನಸ್ಸು ಕೊಳೆ ಆದರೆ, ಮನಸ್ಸಲ್ಲಿ ಮೋಸ ವಂಚನೆ, ಮನಸ್ಸಲ್ಲಿ ಭಯೋತ್ಪಾದನೆ, ಮನಸ್ಸಲ್ಲಿ ಅಹಂಕಾರ ಸ್ವಾರ್ಥ ಹುಟ್ಟಿದರೆ ಅದು ಸಮಾಜಕ್ಕೆ ಬಹಳ ಹಾನಿ ಮಾಡುತ್ತೆ. ಅದಕ್ಕೆ ಬಟ್ಟೆನ ನೀವು 2 ದಿವಸಕ್ಕೊಮ್ಮೆ ಚೇಂಜ್ ಮಾಡ್ಬೋದು, 3 ದಿವಸಕ್ಕೊಮ್ಮೆ ಬದಲಾಯಿಸ್ಬೋದು, ತೊಂದರೆ ಇಲ್ಲ. ಆದರೆ ಮನಸ್ಸಿನ ಕೊಳೆಯನ್ನು ಮಾತ್ರ ಪ್ರತಿನಿತ್ಯ ತೊಳ್ಕೊಳ್ಬೇಕು, ಪ್ರತಿನಿತ್ಯ 2 ಸಾರಿ ತೊಳ್ಕೊಳ್ಬೇಕು ಅಂತ ಹೇಳ್ತಾರೆ. ಪೂಜೆ ಮಾಡೋದು ಕೂಡ ಮನಸ್ಸಿನ ಕೊಳೆ ತೊಳೆಯೋಕ್ಕೆ ಇರೋದು. ಪೂಜೆನೂ ಕೂಡ ಮನಸ್ಸಿನ ಕೊಳೆಯನ್ನು ತೊಳೆಯೋದಕ್ಕಾಗಿ ಇರ್ತಕ್ಕಂಥದ್ದು. ಆದ್ದರಿಂದ ಮನಸ್ಸಿನ ಕೊಳೆಯನ್ನು ತೊಳೆಯಬೇಕು ನಾವು. ಮನಸ್ಸಿನ ಕೊಳೆ ತೊಳೆಯೋದೇ ಶಿವಾನುಭವ ಗೋಷ್ಠಿಯ ಮುಖ್ಯ ಉದ್ದೇಶ. ಇಲ್ಲಿ ನಾವು ತಿಂಗಳಿಗೊಂದು ಸಾರಿ ಮಾಡ್ತೀವಿ, ನಾಳೆ ಮಾಡೋದು ಅದು ತಿಂಗಳಿಗೊಂದು ಸಾರಿ ಮಾಡೋದು. ಯಾಕಪ್ಪ ಅಂದರೆ ಅದು ಸಂಘಟನೆಗೋಸ್ಕರ, ಸತ್ಸಂಗದ ಅನುಭವ ಆಗಲಿ. ಯಾಕಂದರೆ ದಿವಸ ಬನ್ನಿ ಅಂದ್ರೆ ಬರೋದಿಲ್ಲ, ದಿವಸ ಬನ್ನಿ ಅಂದರೆ ಬರಲ್ಲ. ಅದಕ್ಕೆ ತಿಂಗಳಿಗೊಂದು ಸಾರಿ ಮಾಡ್ತೀವಿ. ತಿಂಗಳಿಗೊಂದು ಸಾರಿ ಬರೋದು ಕಷ್ಟ ಕೆಲವರೆಲ್ಲ. ಆದರೆ ಪ್ರತಿನಿತ್ಯ ನೀವೇನಿಲ್ಲಿ ಚಿಕಿತ್ಸೆಗಾಗಿ ಬರ್ತೀರಾ ಮತ್ತು ಆಶ್ರಮದಲ್ಲಿರ್ತಕ್ಕಂಥವ್ರಿಗೆಲ್ರಿಗೂ ಪ್ರತಿನಿತ್ಯ 2 ಸಾರಿ ಮನಸ್ಸನ್ನು ತೊಳ್ಕೊಳ್ಬೇಕು. ಅದೇ ಈ ಶಿವಾನುಭವ ಗೋಷ್ಠಿಯ ಮುಖ್ಯ ಉದ್ದೇಶ. ಮನವು ಮೈಲಿಗೆಯಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವವ ಮಾಡುವುದು. ಅನುಭವವ ಮಾಡುವುದು ಅಂತ ಹೇಳಲ್ಲ ಅವರು, ಅನುಭವ ಗೋಷ್ಠಿ ಅಂತ ಕರೆದ್ರು ಕೂಡ ಅದನ್ನು ಬಳಸುವಾಗ, ಬೇರೆ ಶಬ್ದಗಳನ್ನು ಬಳಸುವಾಗ ಕೂಡಲ ಸಂಗನ ಶರಣರ ಅನುಭವ ಅಂದರೆ ಆತ್ಮವಿದ್ಯೆ, ಸತ್ಸಂಗ. ಆಮೇಲೆ ಅಂತರಂಗದ ರತ್ನ ಅಂತ ಹೇಳ್ತಾರೆ. ಅನುಭವ ಎಂಬುದು ಅಂತರಂಗದ ರತ್ನ. ಅಂತಹ ಅಂತರಂಗದ ಕೊಳೆಯನ್ನು ಕಳೆಯುವ ಈ ಸತ್ಸಂಗ, ಅದನ್ನೇ ಪ್ರತಿನಿತ್ಯ ಮಾಡಬೇಕು ಅಂತ ನಾವು ಹೇಳೋದು. ಇದನ್ನು ನೀವು ಮನೆಯಲ್ಲೂ ಕೂಡ ಮಾಡೋ ಪ್ರಯತ್ನ ಮಾಡಿ. ಮನೆಯಲ್ಲಿ ನೀವು 4 ಜನ ಇರ್ಬೋದು, ನೀವಿಬ್ಬರು, ನಿಮಗಿಬ್ಬರು, ಅಥವಾ ಅಜ್ಜ ಅಜ್ಜಿ ಇದ್ದರೆ, ಅಥವಾ ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡು, ಯಾರು ನಿಮ್ಮ ಮಾತು ಕೇಳ್ತಾರೆ. ಈಗ ಎಲ್ರಿಗೂ ಬೇಸರ ಆಗ್ತಾ ಇದೆ, ಟಿ ವಿ ಬೇಸರ ಆಗ್ತಾ ಇದೆ, ಧಾರಾವಾಹಿಗಳು ಬೇಸರ ಆಗ್ತವೆ. ಮುಂದೆ ಈಗ ಸದ್ಯಕ್ಕೆ ಬೇಸರ ಆಗ್ತಾ ಇದ್ದಾವೆ ಕೆಲವರಿಗೆ, ಇನ್ನು ಮುಂದೆ ಎಲ್ರಿಗೂ ಬೇಸರ ಆಗುತ್ತೆ. ಒಂದು ವೇಳೆ ಬೇಸರ ಆಗದಿದ್ರೂ ಇಂಥ ಕಾಲ ಬಂದರೂ ಬರ್ಬೋದು. ಕರೆಕ್ಟಾಗಿ ವಿದ್ಯುತ್ ಶಕ್ತಿ ಕೊಡೋಕ್ಕಾಗದೇ ಇರತಕ್ಕಂಥ ಕಾಲ, ಸಿಲಿಂಡರ್ ಸಿಗದೇ ಇರತಕ್ಕಂಥ ಕಾಲ, ಪೆಟ್ರೋಲಿಯಂ ಡೀಸೆಲ್ ಸಿಗದೇ ಇರತಕ್ಕಂಥ ಕಾಲ ಬರಲ್ಲ ಅಂತ ಹೆಂಗೆ ಹೇಳೋದು? ಯುದ್ಧ ಇನ್ನೊಂದು 15 ದಿವಸ, ತಿಂಗಳು ಮುಂದುವರೆದ್ರೆ ಏನೇನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು, ಅದು ಆಗಲಿ ಬಿಡಲಿ, ನಾವು ಎಲ್ಲದಕ್ಕೂ ಸಿದ್ಧರಾಗಿ ಇರಬೇಕು. ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳೋದು, ಸ್ವಾವಲಂಬಿಗಳಾಗೋದು, ಆ ಪ್ರಯತ್ನವನ್ನು ಮಾಡಬೇಕು. ಸ್ವಾವಲಂಬನೆ 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 ಗಾಂಧೀಜಿ ಬಡ್ಕೊಂಡ್ರು, ಬೇಕಾದಷ್ಟು ಹೇಳಿದರು ಸ್ವಾವಲಂಬನೆ ಬಗ್ಗೆ. ಅವರು ಸ್ವತಃ ಹಂಗೆ ಬದುಕಿದ್ರು. ಆದರೆ ಅದು ಮುಂದಿನ ಯುಗದ ಅದು ಜಾಯಮಾನ ಆಗಿರಲಿಲ್ಲ. ಯಾಕಂದರೆ ಈಗ ಕೊಲ್ಲಿಯಲ್ಲಿ ಯುದ್ಧ ಆದರೆ 2000 ಕಿಲೋಮೀಟ್ರು, 3000 ಕಿಲೋಮೀಟ್ರು, 4000 ಕಿಲೋಮೀಟ್ರ್ ದೂರದಲ್ಲಿದೆ. ಆದರೆ ಅಲ್ಲಿ ಯುದ್ಧ ನಮಗೂ ಪರಿಣಾಮ ಮಾಡ್ತದೆ. ಅಲ್ಲಿ ನಮಗೆ ಡೀಸೆಲ್ ಬರಲಿಲ್ಲ ಅಂದರೆ, ಸಿಲಿಂಡರ್ ಬರಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಒಲೆ ಹಚ್ಕೊಳಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ಜಗತ್ತು ಅವಲಂಬಿತವಾಗ್ಬಿಟ್ಟಿದೆ. ಆ ಸ್ವಾವಲಂಬನೆ ಕಠಿಣ, ಆದರೆ ಇನ್ನು ಮುಂದೆ ಅನಿವಾರ್ಯ ಆಗಬಹುದು ಸ್ವಾವಲಂಬನೆ. ಅಂತಹ ಸ್ವಾವಲಂಬನೆಯನ್ನು ಕಲ್ತ್ಕೊಳ್ಳೋದೇ ಅನುಭವ ಮಾಡ್ಕೊಳ್ಳೋದು ಅಂತ ಅರ್ಥ. ಅಂತರಂಗದ ಕೊಳೆಯನ್ನು ಕಳ್ಕೊಳ್ಳೋದು, ಅದು ನಾವೇ ಕಳ್ಕೊಬೇಕಂದು, ಅದನ್ನ ಇನ್ಯಾರು ಕಳೆಯಕ್ಕೆ ಬರಲ್ಲ, ಯಾವ ಗುರುವೂ ಕಳೆಯಕ್ಕೆ ಬರಲ್ಲ. ಅಂತರಂಗದ ಕೊಳೆಯನ್ನು ನಮ್ಮ ಪ್ರಯತ್ನದಿಂದ, ನಮ್ಮ ಸಂಸ್ಕಾರದಿಂದ ನಾವೇ ಕಳ್ಕೋಬೇಕಾಗುತ್ತೆ. ಆ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.